ಸಿರ್ಸಿಯ ಅರುಣೋದಯ ಸಂಸ್ಥೆಯ 20ನೇ ವರ್ಷದ ಕಾರ್ಯಕ್ರಮವನ್ನು ಮೇ 31ರಂದು ಸಿರ್ಸಿಯ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಅರುಣೋದಯ ಟ್ರಸ್ಟ್ನ ಸಂಸ್ಥಾಪಕ ಸತೀಶ್ ಪಿ ನಾಯ್ಕ್ ತಿಳಿಸಿದರು. ಸಿರ್ಸಿಯ ಸತೀಶ್ ನಾಯ್ಕ್ ಅವರ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ನಮ್ಮ ಅರುಣೋದಯ ಸಂಸ್ಥೆಯು ಸಾಮಾಜಿಕ ಕಾರ್ಯಗಳ ಮೂಲಕ ಜಿಲ್ಲೆಯಲ್ಲಿ ಪ್ರಸಿದ್ಧಿ ಗಳಿಸಿದೆ. ಅದರಲ್ಲೂ ಮಹಿಳೆಯರು ಸ್ವಾವಲಂಬಿಯಾಗಿ ಜೀವನ ಸಾಗಿಸಲು ಅಗತ್ಯವಾದ ವೃತ್ತಿಪರ ತರಬೇತಿಗಳನ್ನು ನೀಡುವ ಮೂಲಕ ಅವರ ಬಾಳನ್ನ ಬೆಳಗುವ ಕೆಲಸ ಮಾಡಿದೆ. ಮಹಿಳೆಯರ ಸರ್ವತೋಮುಖ ಅಭಿವೃದ್ಧಿಗೆ ಸಂಸ್ಥೆ ಹೆಚ್ಚಿನ ಒತ್ತು ನೀಡಿದೆ. ಸಂಸ್ಥೆ ಕಳೆದ 20 ವರ್ಷಗಳು ಸಾಗಿ ಬಂದ ದಾರಿಯನ್ನ ಮೆಲುಕು ಹಾಕುವ ಸದುದ್ದೇಶದಿಂದ ಸಂಸ್ಥೆಯ ಈ 20ನೇ ವರ್ಷದ ಆಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾದ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳು ಎಸ್ ವೈದ್ಯ ಅವರು ನೆರವೇರಿಸಲಿದ್ದಾರೆ. ಶಾಸಕ ಭೀಮಣ್ಣ ನಾಯ್ಕ್ ಉಪಸ್ಥಿತಿ ಇರಲಿದ್ದಾರೆ. ಮುಖ್ಯ ಅತಿಥಿಯಾಗಿ ಎಸ್ಆರ್ ಪಾಟೀಲ್, ನಿವೇದಿತ್ ಆಳ್ವಾ, ಗಣಪತಿ ಜೋಗಳೇಕರ್, ಸಿಸಿಎಫ್ ಹೀರಾಲಾಲ್ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅರುಣೋದಯ ಸಂಸ್ಥೆಯ ಸಂಸ್ಥಾಪಕರಾದ ಸತೀಶ್ ಪಿ ನಾಯ್ಕ್ ಅವರು ವಹಿಸಲಿದ್ದಾರೆ ಎಂದು ತಿಳಿಸಿದರು. ಈಸಿಯಾಗಿ ಇರುವುದಿಲ್ಲ. ಸಂಸ್ಥೆಯನ್ನು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಅಂದಾಗ ಅದು ಸುಲಭದಲ್ಲ. ಬಂದಂತ ಎಲ್ಲ ಅಡೆತಡೆಗಳನ್ನ, ಕಷ್ಟಗಳನ್ನ ಎಲ್ಲವನ್ನ ಮೆಟ್ಟಿ ನಿಂತು ನಿರಂತರ ಸೇವೆ ನೀಡುವುದರ ಮೂಲಕ ಇವತ್ತು ಅರುಣೋದಯ ಸಂಸ್ಥೆ ಜಿಲ್ಲೆಯಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಲಿಕ್ಕೆ ಯಶಸ್ವಿಯಾಗಿದೆ. ನಾವು ಕಳೆದ 20 ವರ್ಷದಿಂದ ಮಾಡ್ತಿರುವ ಸೇವೆಗಳಲ್ಲಿ ನಾವು ಹೆಚ್ಚು ಕಡಿಮೆ ಒಂದು 20,000 ಮಹಿಳೆಯರಿಗೆ, 20,000ಕ್ಕೂ ಮಿಕ್ಕಿ ಮಹಿಳೆಯರಿಗೆ, 15,000ಕ್ಕಿಂತ ಮಿಕ್ಕಿ ಮಹಿಳೆಯರಿಗೆ ನಾವು ವೃತ್ತಿ ತರಬೇತಿಯನ್ನ ಮಾಡಿದ್ದೇವೆ. ಇನ್ನು 20,000ಕ್ಕೂ ಮಿಕ್ಕಿ ಕಿಶೋರಿಯರಿಗೆ, ಯಾರು ನಮ್ಮ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಒಂದು 4,000 ರಿಂದ 5,000 ಕಿಶೋರಿಯರು SLC ನಂತರ ಶಾಲೆಯನ್ನು ಬಿಡ್ತಾರೆ. ಅವರಿಗೆ ಲೈಫ್ ಸ್ಕಿಲ್ಸ್ಗಳನ್ನು ಕಲಿಸ್ಕೊಟ್ಟು, ಸ್ಕಿಲ್ ಟ್ರೈನಿಂಗ್ ಅನ್ನು ಕೊಟ್ಟು ಅವರು ಸಮಾಜದ ಮುಖ್ಯ ವಾಹಿನಿಗೆ ಬರಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಎಕೆ ನಾಯ್ಕ್, ಸವಿತಾ, ಸುಭಾಷ್, ಅಶೋಕ್, ಚಂದ್ರಕಾಂತ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.